ಜಕೀರ್ ಬಿನ್ ಸೈಯದ್ ಅಬ್ದುಲ್ ಲತೀಫ್ 52/4 ಕೋಟಿ ಕೆಲಸ ಮಾಡು 5 ಅದನ್ನು ತಗೊಂಡು ಸ್ವಾಧೀನ ಮಾಡಿ ಇದೇನ್ ಮನುಷ್ಯನ ಗಾದೆ ಮಾಡ್ರ ಸರ್ವೆ ನಂಬರ್ಗಳಲ್ಲಿ 1044 ಎಕರೆ ಭೂಮಿಯನ್ನ ಅಕ್ವಿಜೇಷನ್ ಮಾಡಿಕೊಳ್ಳಿಕ್ಕೆ ಸರ್ಕಾರ ಮುಂದಾಗಿದೆ. ಇದಕ್ಕೆ ನಮ್ಮ ಸ್ವಾಮಿಯವರು ಹೇಳಿದಾಗೆ ಪ್ರಾರಂಭದ ಹಂತದಲ್ಲಿ ಯಾವ ಕೆಲಸಗಳನ್ನ ಸಮರ್ಪಕವಾಗಿ ಮಾಡಬೇಕಾಗಿತ್ತು ಆ ಸಮರ್ಪಕವಾಗಿ ಆ ಕೆಲಸಗಳು ಆಗದೇ ಇರುವ ಕಾರಣ ಇವತ್ತು ರೈತರುಗಳಿಗೆ ಗೊಂದಲ ಉಂಟು ಮಾಡಿದ್ದಾರೆ. ಈ ಗೊಂದಲವನ್ನ ಇವತ್ತು ತಿಳಿ ಮಾಡಲಿಕ್ಕೆ ಇವತ್ತು ನಾವೆಲ್ಲರೂ ಕೂಡ ಒಟ್ಟಾಗಿ ಬಂದಿದ್ವಿ. ಕಳೆದ ವಾರ ಕೂಡ ಇಲ್ಲೇನೋ ಅರ್ಜಿಗಳನ್ನ ಸ್ವೀಕರಿಸಲಿಕ್ಕೆ ಬಂದಿದ್ರು. ಆ ಸಂದರ್ಭದಲ್ಲಿ ನಮ್ಮ ಸಿಪಿಎಂ ಪಕ್ಷ ಅಥವಾ ಕರ್ನಾಟಕ ಪ್ರಾಂತ ರೈತ ಸಂಘ ಆವತ್ತು ಕೂಡ ನಾವು ಬಂದಿದ್ವಿ. ಮಂಜಣ್ಣ ನಾವೆಲ್ಲ ಕೂಡ ಇದೇ ರೀತಿ ಆವತ್ತು ಹೇಳಿದ್ವಿ. ಯಾವುದೇ ಸಂದರ್ಭಕ್ಕೆ ಆದ್ರೂ ಕೂಡ ನಾವೆಲ್ಲರೂ ಒಟ್ಟಾಗಿ ಈ ರೈತರ ಭೂಮಿಯನ್ನ ಉಳಿಸಲಿಕ್ಕೆ ಯಾವ ತ್ಯಾಗಕ್ಕಾದ್ರೂ ಕೂಡ ನಾವು ಸಿದ್ಧವಾಗಿದ್ದೀವಿ. ಅದಕ್ಕೆ ಉದಾಹರಣೆ ಇವತ್ತು ದೇವನಹಳ್ಳಿ ತಾಲೂಕಿನ ಚನ್ನರಾಯಪಟ್ಟಣದ 13 ಹಳ್ಳಿಗಳ ಗ್ರಾಮದ ಒಂದು ರೈತನ 1198 ದಿನ ಹೋರಾಟ ನಡೆದು ಅಂತಿಮವಾಗಿ ಸರ್ಕಾರ ಆ ನೋಟಿಫಿಕೇಶನ್ ಅನ್ನ ಕ್ಯಾನ್ಸಲ್ ಮಾಡಿದೆ. ಅದೇ ರೀತಿ ಇಲ್ಲೂ ಕೂಡ ಆ ನೋಟಿಫಿಕೇಶನ್ ಅನ್ನ ಕ್ಯಾನ್ಸಲ್ ಮಾಡಬೇಕು. ಮುಂದಿನ ವಾರ ಇಲ್ಲಿಂದ ನಾವು ತಾಲೂಕು ಕಚೇರಿಗೆ ಪಾದಯಾತ್ರೆಯನ್ನ ರೈತರ ಸಮ್ಮುಖದಲ್ಲಿ ಬರ್ತಾ ಇದ್ದೀವಿ. ಆ ಪಾದಯಾತ್ರೆ ಬರ್ತಾ ಇರುವಂತದ್ದು ಇವತ್ತೇನು ಆ ಕಂದಾಯ ಇಲಾಖೆಯಲ್ಲಿ ನಮ್ಮ ಸರ್ವೆ ನಂಬರ್ಗಳಿಗೆ ಮಾರಾಟ ಮಾಡೋದಾಗ್ಲಿ ಅಥವಾ ಇನ್ನೊಂದು ವಿಚಾರ ಆಗ್ಲಿ ಏನು ಇವತ್ತು ನಿಲ್ಲಿಸಿದ್ದಾರೆ ಅದನ್ನ ಪುನರ್ ಸ್ಥಾಪನೆ ಮಾಡಬೇಕು. ರೈತರಿಗೆ ಬ್ಯಾಂಕ್ಗಳಲ್ಲಿ ಹೋಗಿ ನಾವು ಅಡಮಾನ ಇಟ್ಲಿಕ್ಕೆ ಹೋದ್ರೆ ಸಾಲಗಳು ಕೊಡ್ತಾ ಇಲ್ಲ, ಆ ಸಾಲಗಳನ್ನ ಕೊಡುವಂತ ಒಂದು ವ್ಯವಸ್ಥೆ ಆಗಬೇಕು. ಈ ವಿಚಾರಗಳಲ್ಲಿ ನಾವು ಮುಂದಿನ ವಾರ ತಾಲೂಕು ಕಚೇರಿಗೆ ಪಾದಯಾತ್ರೆಯನ್ನ ಬರ್ತಾ ಇದೀವಿ. ಅದಕ್ಕೂ ಕೂಡ ತಾವೆಲ್ಲರೂ ಕೂಡ ಸಹಕಾರ ಕೊಡಬೇಕು ಅಂತೇಳಿ ವಿನಂತಿ ಮಾಡ್ತಾ ಇದೀವಿ.